ನಮಸ್ಕಾರ ಮಿತ್ರರೇ. ನೀವು ಅನೇಕ ಮಿತ್ರರು ಯೂಟ್ಯೂಬ್ ಚಾನಲ್ ಮಾಡಿ ತಿಂಗಳಿಗೆ 1,00,000 ರು ತನಕ ದುಡಿಯೋದನ್ನು ನೀವು ನೋಡೇ ಇರ್ತೀರಿ. ಹಾಗಾದರೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ, ಅದರಿಂದ ಹಣವನ್ನು ಗಳಿಸೋದು ಹೇಗೆ ಅನ್ನೋದನ್ನು ನಾವು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ನೀವ್ಯಾಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದೀರಾ ಅಲ್ವಾ? ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ನೀವು ಸಹ ಲಕ್ಷ ತನಕ ದುಡಿಬಹುದು. ಅದಕ್ಕೆ ಬೇಕಾಗಿದ್ದು ಮೊದಲನೇದು ಒಂದು ಚಾನಲ್ ಸೃಷ್ಟಿ ಮಾಡೋದು, ಅಂದರೆ ಕ್ರಿಯೇಟ್ ಮಾಡೋದು. ಅದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಕೊನೆ ತನಕ ನಮ್ಮ ವಿಡಿಯೋವನ್ನು ನೋಡಿ. ನಮಸ್ಕಾರ ಮಿತ್ರರೇ, ನಾನು ಇವತ್ತು ಯೂಟ್ಯೂಬ್ ಅಕೌಂಟ್ ಹೇಗೆ ಮಾಡಿಕೊಡೋದೆಂದು ನಾನು ಹೇಳಿಕೊಡುತ್ತೇನೆ. ಯೂಟ್ಯೂಬ್ ಚಾನಲ್ ಮಾಡಲು ಮೊದಲು ಒಂದು ಜಿಮೇಲ್ ಅಕೌಂಟ್ ಬೇಕು. ಮೊದಲು ನೀವು ನಿಮ್ಮ ವೆಬ್ ಬ್ರೌಸರ್ ಅಥವಾ ನಿಮ್ಮ ಕ್ರೋಮಲ್ಲಿ ಹೋಗಿ ಕ್ರಿಯೇಟ್ ಎ ಗೂಗಲ್ ಅಕೌಂಟ್ ಎಂದು ಹುಡುಕಬೇಕು. ಈಗ ಅಕೌಂಟಿಗೆ ಹೆಸರನ್ನು ಕೊಡಬೇಕು. ಮೊದಲನೆಯ ಹೆಸರಲ್ಲಿ ನೀವು ಏನಾದ್ರು ಬೇಕಾದರೂ ಹಾಕೋಬಹುದು. ನಾನು ಶಂಕರ ಅಂತ ಹಾಕುತ್ತೇನೆ. ಈಗ ನಿಮ್ಮ ಹುಟ್ಟಿದ ದಿನ ಮತ್ತು ನೀವು ಗಂಡ ಅಥವಾ ಹೆಣ್ಣ ಅಂತ ನೀವು ಕೊಡಬೇಕು. ಈಗ ನಿಮ್ಮ ಯೂಸರ್ ನೇಮ್ ಕೊಡಬೇಕು, ಅಂದರೆ ನಿಮ್ಮ ಜಿಮೇಲಿನ ಹೆಸರು, ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾವ ಜಿಮೇಲ್ ಹಾಕ್ತಾರೆ ಅಂತ. ನಾನು ಶಂಕರ ಅಂತ ಹಾಕಿದೆ, ಆದರೆ ಯಾರೋ ಮೊದಲೇ ಶಂಕರ ಅಂತ ಮಾಡಿದ್ದಾರೆ, ಅದರಿಂದ ಶಂಕರ ಅನ್ನೋದು ಬರಲಿಲ್ಲ. ಆದ್ದರಿಂದ ನೀವು ಬೇಕಂದರೆ ನೀವು ಶಂಕರ 1 2 3 4 ಅಂತ ಹಾಕ್ಬೋದು. ಆಗ ಬರ್ಬೋದು. ಆಗಲೂ ಬರಲಿಲ್ಲ ಅಂದರೆ ಬೇರೆ ಏನಾದರೂ ಚೇಂಜ್ ಮಾಡೋಕ್ಕೆ ನೋಡಿ. ಶಂಕರಪ್ಪ _1 2 3 4 ಈ ಥರ ಏನಾದ್ರು ಹಾಕ್ಬೋದು. ಆಗಲೂ ಬರಲಿಲ್ಲ ಅಂದರೆ ಬೇರೆ ಹೆಸರೇ ಹಾಕಬೇಕಾಗುತ್ತೆ. ನಾನಿಲ್ಲಿ ಇನ್ನೂ ಬರಲಿಲ್ಲ, ಸೊ ನಾನಿಲ್ಲಿ ಗ್ರೀನ್ ಲೀಫ್ ಅಂತ ನಾನು ಹಾಕ್ತೀನಿ. ಗ್ರೀನ್ ಲೀಫು ಬರಲಿಲ್ಲ, ಗ್ರೀನ್ ಲೀಫ್ 101 ಅಂತ ಹಾಕ್ತೀನಿ, ಅದು ಬರಲಿಲ್ಲ. ನಾನು ಈಗ ಶಂಕರಪ್ಪ ಅಣ್ಣ ಅಂತ ಹಾಕ್ತೀನಿ. ಆ ಹೆಸರು ಯಾರು ಇಟ್ಕೊಂಡಿರಲ್ಲ. ಈಗ ಬಂತು. ಈಗ ನಿಮ್ಮ ಅಕೌಂಟಿಗೆ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ನೀವು ಒಂದು ಪಾಸ್ವರ್ಡನ್ನು ನೀವು ಬರೆದಿಟ್ಕೊಂಡು ನಿಮಗೆ ನೆನಪಿರೋ ಅಂಥದ್ದು, ಅಥವಾ ನೀವು ಅದನ್ನು ಆ ಪಾಸ್ವರ್ಡನ್ನ ಬರೆದಿಟ್ಕೋಬೇಕು. ಮತ್ತು ನಿಮ್ಮ ಪಾಸ್ವರ್ಡಿಗೆ ಮಿನಿಮಮ್ 8 ಸಂಖ್ಯೆ ಇರಬೇಕು. 8 ಸಂಖ್ಯೆಯ ಪದಗಳಿರಬೇಕು. ಆಗ ಮಾತ್ರ ಅದನ್ನು ನೀವು ಪಾಸ್ವರ್ಡ್ ಹಾಕೋಕ್ಕಾಗೋದು. ಮೊದಲು ಇಲ್ಲಿ ಸ್ಟಾರ್ಟಿಂಗ್ ಇದರಲ್ಲಿ ಮೊದಲನೆಯ ಬಾಕ್ಸಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಬರೆದು ಅದೇ ಪಾಸ್ವರ್ಡನ್ನ ಕೆಳಗಡೆನೂ ಹಾಕಬೇಕು ಸೇಮು. ಆಮೇಲೆ ನಿಮ್ಮ ಪಾಸ್ವರ್ಡ್ ಈ ಥರ ಡಾಟ್ ಆಗಿ ಬರುತ್ತೆ. ಆಗ ಡಾಟ್ ಆಗಿ ಬರಬಾರ್ದು. ನಿಮ್ಮ ಪಾಸ್ವರ್ಡ್ನ ನೋಡ್ಕೋಬೇಕಂದ್ರೆ ಕೆಳಗಡೆ ಶೋ ಪಾಸ್ವರ್ಡ್ ಅನ್ನೋಂಥ ಬಾಕ್ಸ್ ಹೊಡಿಬೇಕು. ಅದು ಮುಗಿದ ಮೇಲೆ ನೀವು ಬೇಕಾದ್ರೆ ನೆಕ್ಸ್ಟ್ ಹೊಡಿಬೋದು. ಮತ್ತು ಇದು ನೆನ್ಪಿಟ್ಕೋಬೇಕಿದು ನಿಮ್ಮ ಗೂಗಲ್ ಅಕೌಂಟಿನ ಕೀ ಥರ ಇದು. ಈಗ ನೆಕ್ಸ್ಟಿಗೆ ಹೋಗ್ತಿದ್ದೀವಿ. ಈಗ ಒಂದು ರಿಕವರಿ ಇಮೇಲು, ಇದು ನಿಮ್ಮ ಜಿಮೇಲ್ ಏನಾದ್ರು ಹಾಕಾದರೆ ಅಥವಾ ಏನಾದ್ರು ಆದರೆ ನೀವು ಮತ್ತೊಂದು ಇಮೇಲಿಗೆ ನೀವು ಇದನ್ನು ಲಿಂಕ್ ಕೊಡ್ಬೋದು. ಆಗ ಆ ಇಮೇಲಿಂದ ನೀವು ಇದನ್ನು ರಿಕವರ್ ಮಾಡ್ಕೋಬೋದು. ಆದರೆ ಸದ್ಯಕ್ಕೆ ನಾವು ಇದನ್ನು ಸ್ಕಿಪ್ ಮಾಡೋಣ. ಈಗ ನಮ್ಮದೊಂದು ಶಂಕರ ಅಂತ ಬಂತು, ಮತ್ತು ನಮ್ಮ ಇಮೇಲ್ ID ಶಂಕರಪ್ಪಣ್ಣ ಅಂತ ಬಂತು @gmail.com. ಶಂಕರ ಮತ್ತು ಶಂಕರಪ್ಪಣ್ಣ @gmail.com. ಈಗ ನೆಕ್ಸ್ಟ್ ಹೊಡಿಯೋಣ. ಈಗ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಐ ಅಗ್ರಿ ಅಂತ ಒತ್ತಬೇಕು, ಇಲ್ಲಾಂದರೆ ನಾವು ಇದು ಅಕೌಂಟ್ ಮಾಡೋಕ್ಕಾಗಲ್ಲ. ಇದು ಇವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಈಗ ನೀವು youtube.comಗೆ ಹೋಗಬೇಕು ನಿಮ್ಮ ಅಕೌಂಟ್ ಕ್ರಿಯೇಟ್ ಆದಮೇಲೆ. ಈಗ ನಮಗೆ ಜಿಮೇಲ್ ಬಂತು. ಈಗ ನಾವು ಯೂಟ್ಯೂಬ್ ಚಾನಲ್ ಮಾಡೋಣ. ಅದಕ್ಕೋಸ್ಕರ ನೀವು youtube.comಗೆ ಹೋಗಬೇಕಾಗುತ್ತೆ. ಈಗ ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮತ್ತು ನಿಮ್ಮ ನೇಮ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಮತ್ತು ನಿಮ್ಮ ಹ್ಯಾಂಡಲ್ನ ಕೂಡ ಚೇಂಜ್ ಮಾಡ್ಬೋದು. ಹ್ಯಾಂಡಲ್ ಅಂದರೆ ಏನಂದರೆ ನಿಮ್ಮ ವ್ಯೂವರ್ಸ್ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮನ್ನು ಯಾವ ಇಮೇಲಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ, ಅದೇ ಹ್ಯಾಂಡಲ್ ಅಂತಾರೆ. ಆಮೇಲೆ ಅದನ್ನೆಲ್ಲ ಡಿಸೈಡ್ ಮಾಡಿದ ಮೇಲೆ ಗೆಟ್ ಸ್ಟಾರ್ಟೆಡ್ ಅಂತ ಬಟನ್ ಮೇಲೆ ಒತ್ತಿ. ಈಗ ನಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಆಗಿದೆ ಯೂಟ್ಯೂಬಲ್ಲಿ, ಆದರೆ ಇನ್ನೂ ಚಾನಲ್ ಕ್ರಿಯೇಟ್ ಆಗಿಲ್ಲ. ಚಾನಲ್ ಕ್ರಿಯೇಟ್ ಆಗಬೇಕಂದ್ರೆ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕು ಅಥವಾ ವ್ಯೂ ಯುವರ್ ಚಾನಲ್ ಅಂತ ಒತ್ತಬೇಕು. ಈಗ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀವಿ.
ಈಗ ಹೋದ ಮೇಲೆ ಈ ಪೇಜ್ ಓಪನ್ ಆಗುತ್ತದೆ. ಈಗ ನೀವು ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬರುತ್ತೆ, ನೀವು ಕಂಟಿನ್ಯೂ ಒತ್ತಬಹುದು. ಮತ್ತು ಈಗ ನಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಈಗ ನೀವು ಅಲ್ಲಿ ನೋಡ್ಬೋದು ಚಾನಲ್ ಡ್ಯಾಶ್ ಬೋರ್ಡ್ ಅಂತ ಬರ್ತಿದೆ. ಇಲ್ಲಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ನಿಮ್ಮ ವಿಡಿಯೋಗಳನ್ನು ನೋಡಬಹುದು. ಮತ್ತು ಅದು ಚಾನಲ್ ಅನಾಲಿಟಿಕ್ಸ್, ಅಂದರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ ಮತ್ತು ಎಷ್ಟು ವಾಚ್ ಟೈಮ್ ಬಂದಿದೆ ಅಂತ. ಇಲ್ಲಿ ನೋಡ್ಬೋದು, ನೀವು ಅಪ್ಲೋಡ್ ಮಾಡ್ಬೋದು ಮತ್ತು ಚಾನಲ್ ಅನಾಲಿಟಿಕ್ಸ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ, ಮತ್ತು ಸಮರಿ ಎಷ್ಟು ವ್ಯೂಸ್ ಇದೆ, ಎಷ್ಟು ವಾಚ್ ಟೈಮ್ ಇದೆ ಅಂತ. ಕರೆಂಟ್ಲಿ ಇದು ಜಸ್ಟ್ ಹೊಸ ಚಾನಲ್, ಅದಕ್ಕೆ ಎಲ್ಲ 00 ಇದೆ, 00. ಇದು ಕಾಂಟೆಂಟ್ ಟ್ಯಾಬ್ ಅಂತ ಹೇಳ್ತೀವಿ. ಇಲ್ಲಿ ನಾವು 15 ವೀಡಿಯೋ ಅಥವಾ ಒಂದು 10-15 ವೀಡಿಯೋಕ್ಕಿಂತ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅಲ್ಲಿ ಬರಲ್ಲ. ಎಲ್ಲ ವೀಡಿಯೋಸ್ನು ನೋಡಬೇಕಂದ್ರೆ ಇಲ್ಲಿ ಬರಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನೀವು ವಿಡಿಯೋಸ್ ಹಾಕ್ಬೋದು, ಶಾರ್ಟ್ಸ್ ಹಾಕ್ಬೋದು, ಲೈವ್ ಮಾಡ್ಬೋದು, ಪ್ಲೇ ಲಿಸ್ಟ್ ಮಾಡ್ಬೋದು, ಪಾಡ್ಕಾಸ್ಟ್ ಪ್ರಮೋಷನ್ಸ್ ಎಲ್ಲ ಮಾಡ್ಬೋದು. ಮತ್ತು ಅನಾಲಿಟಿಕ್ಸು ಇದರಲ್ಲಿ ನಾವು ಮುಂಚೆ ನೋಡಿದ್ರಲ್ಲಿ ಎಷ್ಟು ವ್ಯೂಸ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಅಂತ ತೋರಿಸುತ್ತೆ. ಆದರೆ ಎಷ್ಟು ಇದು ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ ಎಲ್ಲ ಯಾವಾಗ ಬಂತು, ಎಷ್ಟೊತ್ತಿಗೆ ಬಂತು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ಕಾಮೆಂಟ್ಸ್, ಇಡೀ ಚಾನಲಿನ ಪ್ರತಿಯೊಂದು ವಿಡಿಯೋನ ಕಾಮೆಂಟ್ಸ್ ಇಲ್ಲೇ ಬರುತ್ತೆ. ಮತ್ತು ಐ ಹ್ಯಾವೆಂಟ್ ರೆಸ್ಪಾಂಡೆಡ್ ಅನ್ನೋಂಥ ಫಿಲ್ಟರ್ ಇದೆ, ಅಂದರೆ ನೀವು ರೆಸ್ಪಾಂಡ್ ಮಾಡದಿಲ್ದಿರೋಂಥ ಕಾಮೆಂಟ್ಸ್ ತೋರಿಸುತ್ತೆ. ಅದನ್ನು ಆಫ್ ಮಾಡಿದರೆ ರೆಸ್ಪಾಂಡ್ ಮಾಡಿರೋಂಥದ್ದನ್ನು ತೋರಿಸುತ್ತೆ. ಇದು ಚಾನಲ್ ಸಬ್ಟೈಟಲ್ಸ್ ಅಂತ. ಇಲ್ಲಿ ನಮ್ಮ ವಿಡಿಯೋ ಕೆಳಗಡೆ ಒಂದು ಚಿಕ್ಕ ಬಾಕ್ಸಲ್ಲಿ ನಾವು ಮಾತಾಡೋ ಅಂಥ ಪದಗಳು ಬರುತ್ತೆ, ಅದನ್ನು ನಾವು ಚಾನಲ್ ಸಬ್ಟೈಟಲ್ಸ್ ಅಂತ ಹೇಳ್ತೇವೆ. ಮತ್ತು ಚಾನಲ್ ಕಾಪಿರೈಟ್, ನೀವು ಒಂದು ವಸ್ತು ನೆನ್ಪಿಟ್ಕೋಬೇಕೇನೆಂದರೆ, ನಿಮ್ಮ ಚಾನಲಲ್ಲಿ ನೀವು ಬೇರೆಯವರ ಹಾಡು ಅಥವಾ ನೀವು ವರ್ಕನ್ನು ನೀವು ಹಾಕಬಾರ್ದು. ನಿಮ್ಮ ಓನ್ ವರ್ಕ್ ಹಾಕಬೇಕು, ಅಥವಾ ನೀವು ಕಾಪಿರೈಟ್ ಫ್ರೀ ಇರೋಂಥ ವರ್ಕ್ ಹಾಕಬೇಕು, ಅಥವಾ ಅವ್ರ ಪರ್ಮಿಷನಿಂದ ನೀವು ಹಾಕಬೇಕು. ಇಲ್ಲಾಂದರೆ ನಿಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಮತ್ತು ನೀವು ಇಲ್ಲಿ ಅರ್ನ್ ಅನ್ನೋಂಥ ಸೆಕ್ಷನ್ ಇದೆ, ಅಂದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಕ್ಕೆ. ಅಂದರೆ ಮಾನಿಟೈಸ್ ಆದರೆ ನಿಮ್ಮ ಚಾನಲ್ಗೆ ನಿಮಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಗಬೇಕಂದ್ರೆ ನೀವು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಟೈಮ್ ಅವರ್ಸು ಇಷ್ಟು ರೀಚ್ ಮಾಡಿದರೆ ನಿಮಗೆ ದುಡ್ಡು ಸಿಗುತ್ತೆ ಯೂಟ್ಯೂಬಿಂದ. ಮತ್ತು ಇದನ್ನು ರೀಚ್ ಮಾಡೋಕ್ಕೆ ಮತ್ತು ಆ ಚಾನಲ್ ಕಸ್ಟಮೈಸೇಷನ್, ಇಲ್ಲಿ ನಿಮ್ಮ ಹೆಸರು ಇದನ್ನೆಲ್ಲ ಚೇಂಜ್ ಮಾಡ್ಕೋಬೋದು. ಮತ್ತು ಇದೆಲ್ಲ ಲೇಔಟು, ಅಂದರೆ ನಿಮ್ಮ ಚಾನಲ್ ಲೇಔಟ್ ಹೇಗಿರುತ್ತೆ ಅಂತ, ಅಂದರೆ ಬಟನ್ಸ್ ಎಲ್ಲ. ಮತ್ತು ಬ್ರ್ಯಾಂಡಿಂಗು, ಇಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರು ಮತ್ತು ಬ್ಯಾನರ್ ಹಾಕ್ಬೋದು, ಮತ್ತು ವಿಡಿಯೋ ವಾಟರ್ ಮಾರ್ಕ್ ಹಾಕ್ಬೋದು. ಬ್ಯಾನರ್ ಅಂದರೆ ನಿಮ್ಮ ಚಾನಲ್ ಓಪನ್ ಮಾಡಿದಾಗ ಟಾಪ್ ಇದು ಪೋರ್ಷನಲ್ಲಿ ಒಂದು ಇಮೇಜ್ ಇರುತ್ತೆ. ಮತ್ತು ವಿಡಿಯೋ ವಾಟರ್ ಮಾರ್ಕ್ ಅಂದರೆ ನೀವು ವಿಡಿಯೋ ನೋಡ್ತಿರುವಾಗ ಬಾಟಮ್ ರೈಟ್ ಕಾರ್ನರಲ್ಲಿ ಒಂದು ಪಿಕ್ಚರ್ ಇರುತ್ತೆ, ಅದನ್ನು ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನೀವು ನೇಮು, ಹ್ಯಾಂಡಲು, ಡಿಸ್ಕ್ರಿಪ್ಷನ್ನು ಮತ್ತು ಇದನ್ನೆಲ್ಲ ನಾವು ಚೇಂಜ್ ಮಾಡ್ಬೋದು. ಮತ್ತು ಚಾನಲ್ URL ಇದು ಕೂಡ ಇದೆ. ನೀವು ಕುಕ್ಕಿಂಗ್ ಚಾನಲ್ ಇದ್ದರೆ ನೀವು ಐ ಕುಕ್ ಅಥವಾ ನಾನು ಅಡುಗೆಯನ್ನು ಮಾಡುತ್ತೇನೆ ಅಂತಲೂ ನೀವು ಹಾಕ್ಬೋದು. ಅಂದರೆ ನಿಮ್ಮ ಚಾನಲ್ ಏನರ ಬಗ್ಗೆ ಅಂತ ಡಿಸ್ಕ್ರಿಪ್ಷನ್ ಇರೋದು. ಮತ್ತು ಚಾನಲ್ URL, ಈ ಚಾನಲ್ URL ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಬರುತ್ತೆ ಅನ್ನೋದನ್ನು ಇದು ನಾವು ಚೇಂಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಲಿಂಕ್ಸ್ ಅಂತಿದೆ, ಅಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಇದ್ದರೆ ಅಥವಾ ಫೇಸ್ಬುಕ್ ಇದ್ದರೆ ಅಥವಾ ಟ್ವಿಟರ್ ಇದ್ದರೆ, ಈಗ ಎಕ್ಸ್ ಅಂತ ಹೇಳ್ತಾರೆ, ಅದನ್ನು ನೀವು ಲಿಂಕ್ ಮಾಡ್ಕೋಬೋದು ಬೇಕಂದರೆ ಇಲ್ಲಿ. ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಅದನ್ನು ಮಾಡ್ಬೋದು. ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ, ಅಂದರೆ ಇಮೇಲ್ ಅಡ್ರೆಸ್, ನಿಮ್ಮ ವ್ಯೂವರ್ಸು ಯಾವ ಇಮೇಲಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಂತ.
ಅಥವಾ ಸ್ಪಾನ್ಸರ್ ಮಾಡೋಕ್ಕೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರಂತ. ಇದರಲ್ಲಿ ನಾವು ಫೈನಾನ್ಷಿಯಲ್ ಇದನ್ನು ಇಮೇಲ್ ಮಾಡ್ಕೋಬೋದು. ಮತ್ತೊಂದು ಇಮೇಲ್ ಬೇಕಂದರೆ ಶಂಕರ ಫೈನಾನ್ಷಿಯಲ್ಸ್ ಅಂತ ಅಥವಾ ಶಂಕರ ಸ್ಪಾನ್ಸರ್ಡ್ ಅಂತ. ಆ ಇಮೇಲ್ನ ನಾವು ಇಲ್ಲಿ ಹಾಕಿದರೆ ಯಾರಾದರೂ ನಮಗೆ ಸ್ಪಾನ್ಸರ್ ಮಾಡಬೇಕು ಅಥವಾ ನಮ್ಮ ವೀಡಿಯೋನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕೆ ನಮಗೆ ದುಡ್ಡು ಕೊಡಬೇಕು ಅಂತ ಅವ್ರು ಬಂದರೆ ಅವರು ಈ ಇಮೇಲಿಗೆ ನಾವು ಇಮೇಲ್ ಥ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಬರುತ್ತೆ. ಮತ್ತು ನಾವು ವಿಸಿಟ್ ಚಾನಲ್ ಕೂಡ ಮಾಡ್ಬೋದು, ಅಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು. ಮತ್ತು ಇಲ್ಲಿ ನಮ್ಮ ಚಾನಲ್ ಬಂದಿದೆ ಶಂಕರ ಅಂತ. ಇನ್ನೂ ನಾವು ಯಾವುದೂ ವೀಡಿಯೋಸ್ ಹಾಕಿಲ್ಲ, ಅದರಿಂದ ಅದೇನೂ ವೀಡಿಯೋಸ್ ತೋರಿಸ್ತಿಲ್ಲ. ಮತ್ತು ಮತ್ತೊಂದು ಏನಂದರೆ ಆಡಿಯೋ ಲೈಬ್ರರಿ. ನಾನು ಹೇಳಿದ್ನಲ್ಲ, ನಾವು ಕೆಲವು ಆಡಿಯೋಗಳನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಂತ. ಎಲ್ಲಿಂದ ನಾವು ಆಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಕಾಪಿರೈಟ್ ಬರೋಲ್ಲ ಮತ್ತು ನಮ್ಮ ವೀಡಿಯೋಸ್ಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತೊಂದೇನೆಂದರೆ ಅದರೊಂದು ಕಾಪಿರೈಟ್ ಇರೋಂಥ ಸಾಂಗ್ ಇದ್ದರೆ ಅದು 15 ಸೆಕೆಂಡ್ಗಿಂತ ಕಡಿಮೆ ಇರಬೇಕು, ಆ ಕಾಪಿರೈಟ್ ಬರೋಲ್ಲ. ಆದರೆ 15 ಸೆಕೆಂಡ್ಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು ಇಲ್ಲಿಂದನೇ ತೊಗೋಬೇಕು. ನಾವು ಅದನ್ನು 15 ಸೆಕೆಂಡ್ಗಿಂತ ನಾವು ಬೇರೆ ಹಾಡನ್ನ ಹೋಗೋಕ್ಕೆ ಬಿಡೋಂಗಿಲ್ಲ, ಇಲ್ಲಾಂದರೆ ನಮ್ಗೆ ಕಾಪಿರೈಟ್ ಬಂದುಬಿಡುತ್ತೆ. ಕಾಪಿರೈಟ್ ಬಂದರೆ ನಮ್ಮ ವಿಡಿಯೋನ ಇದು ನೋಡ್ದಂಗೆ ಮಾಡ್ತಾರೆ. ಆದರೆ ಆ ಮ್ಯೂಸಿಕ್ನ ಇಲ್ಲಿಂದ ತೊಗೊಂಡ್ರೆ ಆ ಥರ ಮಾಡಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರೋಲ್ಲ. ಬೇಕಂದರೆ ನಾನು ಈ ವಿಡಿಯೋನಲ್ಲೂ ಅದನ್ನು ನಾನು ತೋರಿಸ್ಬೋದು. ಯಾಕಂದರೆ ನನಗಿದು ಕಾಪಿರೈಟ್ ಬರೋಲ್ಲ, ಯಾಕಂದರೆ ಇದು ಕಾಪಿರೈಟ್ ಫ್ರೀ. ಯೂಟ್ಯೂಬ್ ಇದನ್ನು ಓನ್ ಮಾಡುತ್ತೆ, ಅದರಿಂದ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಬೇರೆ ಬೇರೆ ಸಾಂಗ್ ಕೂಡ ಇರುತ್ತೆ. ಬೇಕಂದರೆ ತಬಲಾ ಬರ್ಬೋದು, ಫ್ಲೂಟ್ ಬರ್ಬೋದು, ಅಥವಾ ಡ್ರಮ್ಸ್ ಬರ್ಬೋದು. ಈ ಥರ ಎಲ್ಲ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕ್ ಎಲ್ಲ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.